ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ಇವತ್ತು ತುಳಸಿ ಹಬ್ಬ. ನಾನಿವತ್ತು ತುಳಸಿ ಹಬ್ಬನ ಬೆಳಗ್ಗೆನೇ ಮುಗಿಸ್ದೆ. ಗ್ರ್ಯಾಂಡಾಗೆಲ್ಲ ಏನು ಮಾಡಿರಲಿಲ್ಲ, ಸಿಂಪಲ್ಲಾಗಿ ಮಾಡಿ ಮುಗಿಸ್ದೆ. ಸೊ ನಾನು ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ನಾವು ಸ್ವಲ್ಪ ಮನೆ ಶಿಫ್ಟ್ ಮಾಡ್ತಾಯಿದ್ವಿ. ಸೊ ಅದಕ್ಕಾಗಿ ನನಗೆ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಸೊ ಮನೆ ಶಿಫ್ಟ್ ಆಗೋಕ್ಕೆ ಮುಂಚೆ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ. ಬಿಕಾಸ್ ನಾವು ಧರ್ಮಸ್ಥಳದಿಂದ ಕಾಯಿ ತಂದು ಹೊಸ ಮನೆಗೆ ಹೋಗೋಕ್ಕೆ ಮುಂಚೆ ಹಾಲುಗ್ಸೋ ದಿನ ಹಾಕಲೇಬೇಕು ಅಂದ್ಬಿಟ್ಟು ನಾವು ಹೊರಟ್ವಿ. ನಮಗೆ ನೈಟು 11:30ಗೆ ಬಸ್ ಇದ್ದಿದ್ದು. ಸೊ ನಾವೊಂದು 10:30 ಹಂಗೆಲ್ಲ ರೆಡಿ ಆದ್ವಿ. ಇನ್ನೊಂದು ಅರ್ಧ ಗಂಟೆ ಟಿ ವಿ ನೋಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ನಮಗೆ ಅರ್ಧ ಗಂಟೆನಾದರೂ ಬೇಕು. ಸೊ ನಾವು ಅಷ್ಟೊತ್ತಲ್ಲಿ ಕ್ಯಾಬ್ ತುಂಬ ಟ್ರೈ ಮಾಡಿದ್ವಿ, ಸಿಗಲಿಲ್ಲ. ಅದಾದಮೇಲೆ ನಮಗೆ ಇನ್ನೊಂದು 20 ನಿಮಿಷ ಇದೆ ಅನ್ನೋಂಗೆ ಒಂದು ಆಟೋ ಸಿಕ್ತು. ಸೊ ಅದನ್ನು ಬುಕ್ ಮಾಡಿಕೊಂಡು ನಾವು ಹೊರಟ್ವಿ. ಸಖತ್ತು ಚಳಿ ಬೇರೆ. ಅವತ್ತು ಮಳೆ ಬಂದು ನಿಂತಿತ್ತು. ಬಟ್ ಸಿಟಿ ಸೈಡೆಲ್ಲ ಇನ್ನೂ ಮಳೆ ಬರ್ತಾನೆ ಇತ್ತು ಅವತ್ತು. ಸೊ ಎಲ್ಲ ನೀಟಾಗಿ ಪ್ಯಾಕಿಂಗ್ ಆಗಿ ನಾವು ಹೊರಟ್ವಿ. ರೆಡಿಯಾಗಿ ಕೆಳಗಡೆ ಹೋಗಿ 2-3 ಮಿನಿಟ್ಸ್ಗೆಲ್ಲ ನಮಗೆ ಆಟೋ ಬಂತು. ಆಟೋ ಬರೋ ಅಷ್ಟರಲ್ಲಿ ನಮ್ಮ ಗುಂಡ ಒಂದಷ್ಟು ಗೋಳು ಕೊಟ್ಬಿಟ್ಟ. ಅದಾದಮೇಲೆ ಆಟೋ ಬಂತು. ಸೊ ಓಪನ್ ಇರುತ್ತೆ, ತುಂಬ ಗಾಳಿ ಬರುತ್ತೆ ಅಂತ ನಾನು ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಕ್ಯಾಬ್ ಸಿಕ್ಕಲಿಲ್ಲ, ತುಂಬ ಲೇಟ್ ಆಗಿತ್ತಲ್ಲ ಅದಕ್ಕಾಗಿ. ಸೊ ಸಬರ್ ಬಸ್ ಸ್ಟ್ಯಾಂಡಲ್ಲಿ ನಾನು ಇಷ್ಟು ಕಮ್ಮಿ ಜನನ ನೋಡಿರೋದು ಇದೇ ಫಸ್ಟು. ಅದರಲ್ಲೂ ಈಗ ಲೇಡೀಸ್ಗೆ ಫ್ರೀ ಬಸ್ ಅಂತ ಆದಮೇಲಿಂದ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಯಾವಾಗಲೂ ಜನ ಅಂದರೆ ಜನ ಇರ್ತಾರೆ. ಬಟ್ ಇದು 11:30 ಆಗಿದ್ದರಿಂದ ಇಷ್ಟು ಕಮ್ಮಿ ಜನ ಇದ್ದರು. ಫೈನಲಿ ನಮ್ಮ ಸೆಮಿ ಸ್ಲೀಪರ್ ಕೋಚ್ ಬಸ್ಸು ಬಂತು. ಸೊ ನಾವು ಟಿಕೆಟ್ನ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ನಾವು ಹೊರಟಿದ್ವಿ. ನಮ್ಮ ಸ್ಟಾಪ್ ಬಂದು ಸಬರ್ ಬಸ್ ಸ್ಟ್ಯಾಂಡಲ್ಲೇ ಇದ್ದಿದ್ದು. ಸೊ ಅದಕ್ಕಾಗಿ ನಾವು ಅಲ್ಲೇ ಬಂದ್ವಿ. ನಮ್ಮ ಗುಂಡ ಯಾರ ಥರನೂ ಹೋಗದೇ ಇರೋನು ಅವತ್ತು ಯಾವುದೋ ಹುಡುಗಿ ಜೊತೆ ಹೋಗ್ಬಿಟ್ಟು ಬೇಜಾನ್ ಡವ್ ಮಾಡ್ತಾಯಿದ್ದ. ಅದಾದಮೇಲೆ ಪಾಪ ಅವನಿಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿದ್ರೂ ಕೂಡ ಅವನಿಗೇನೂ ಕಾಣಲೇ ಇಲ್ಲ. ನಾವು ನೈಟ್ 11:30ಗೆ ಹೊರಟಿದ್ರೂ ಕೂಡ ನಮ್ಮ ಸ್ನ್ಯಾಕ್ಸ್ಗಳಿಗೇನು ಕಮ್ಮಿ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ನಿಜವಾಗ್ಲೂ ಇದನ್ನು ತಿಂತೀವ ಇಲ್ಲ ಏನಾಗುತ್ತೆ ಅಂತ. ಬಟ್ ಖಾಲಿ ಆಯಿತು. ಹೀಗೆ ಒಂದಷ್ಟು ತಿಂದ್ಕೊಂಡು ಮಲ್ಕೊಂಡು ನೈಟ್ ಫುಲ್ ಕಾಲ ಕಳೆದ್ವಿ. ಇದಾದಮೇಲೆ ಬೆಳಗ್ಗೆ ನಾವು 5:30ಗೆ ಧರ್ಮಸ್ಥಳ ರೀಚ್ ಆದ್ವಿ. 5:30ಇಂದ 6:15 ತನಕ ನಾವು ರೂಮ್ ಹುಡುಕಿದ್ದೀವಿ. ನಮಗೆ ಎಲ್ಲೂ ಸಿಂಗಲ್ ರೂಮ್ ಕೂಡ ನಮಗೆ ಸಿಗಲಿಲ್ಲ. ಹಂಗಾಗಿ ಏನು ಮಾಡಿದ್ವಿ, ನಾವು ಸೀದಾ ಹೊಳೆ ಹತ್ರ ಬಂದ್ವಿ. ಫಸ್ಟು ನಾನು ಸ್ನಾನ ಮಾಡ್ಕೊಬಂದೆ. ನೀರು ಸಖತ್ತು ತಣ್ಣಗಿತ್ತು ಮತ್ತು ವೆದರ್ ಬೇರೆ ಆ ಥರ ಇತ್ತು. ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಸಿಕ್ಕಾಬಟ್ಟೆ ಅನ್ನಿಸ್ತಾ ಇತ್ತು. ನಾನು ಸ್ನಾನ ಮಾಡಿ ರೆಡಿಯಾಗಿ ಬರೋತ್ತಿಗೆ ನಮ್ಮ ಗುಂಡನು ಮದನು ರೆಡಿಯಾಗಿದ್ದರು. ಅವ್ರದ್ದು ಸ್ನಾನ ಮುಗಿಸ್ಕೊಂಡು ನಾವು ಫಸ್ಟು ತಿಂಡಿಗೆ ಬಂದ್ವಿ. ನಿದ್ದೆ ಇಲ್ಲದೇ ಇರೋ ಕಾರಣ ನಿಜವಾಗ್ಲೂ ಕಣ್ಣು ಸಿಕ್ಕಾಬಟ್ಟೆ ಎಳೀತಾ ಇತ್ತು. ನಾವು ಫಸ್ಟು ರೂಮ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಂದು 2 ಅವರ್ಸ್ ಬಿಟ್ಟು ಹೋಗೋಣ ಅಂತಿದ್ವಿ. ಬಟ್ ನಮಗೆ ರೂಮ್ ಸಿಗಲಿಲ್ಲ. ಯಾಕಂದರೆ ಧರ್ಮಸ್ಥಳ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ದರ್ಶನ ಎಲ್ಲ ಆಗಿ ಕಾಯಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸುಬ್ರಹ್ಮಣ್ಯಕ್ಕೆ ಬಂದ ತಕ್ಷಣ ನಾವು ರೂಮ್ ಮಾಡ್ಕೊಂಡ್ವಿ. ರೂಮ್ ಮಾಡಿ ಒಂದು 2-3 ಅವರ್ಸು ರೆಸ್ಟ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಮಧ್ಯಾಹ್ನ ಒಂದು 2 ಗಂಟೆ ಹೊತ್ತಿಗೆ ನಾವು ದರ್ಶನಕ್ಕೆ ಅಂತ ಬಂದ್ವಿ. ಬಟ್ ಅಲ್ಲಿ 3:30ಗೆ ಓಪನ್ ಆಗೋದು ದರ್ಶನ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಸುಬ್ರಹ್ಮಣ್ಯದಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡ್ವಿ. ಜನ ಸುಮಾರಾಗೇ ಇದ್ದರು. ಯಾಕಂದರೆ ನಾವು ವೀಕ್ ಡೇಸಲ್ಲಿ ಹೋಗಿದ್ದುದು. ವೀಕೆಂಡಲ್ಲಿ ಆಗಿದ್ದಿದ್ರೆ ಸಿಕ್ಕಾಬಟ್ಟೆ ಜನ. ನಾವು ಅವತ್ತು ನೈಟು ಹೊರಡ್ತಿದ್ದಂಗೆ ತುಂಬ ರಶ್ ಆಗೋಕ್ಕೆ ಶುರುವಾಯಿತು. ಸೊ ಊಟ ಮುಗಿಸಿ ದರ್ಶನಕ್ಕೆ ಅಂತ ನಿಂತಿದ್ವಿ. ಇನ್ನೊಂದು 10 ನಿಮಿಷ ಬಾಕಿ ಇತ್ತು. ನಮ್ಮ ಗುಂಡು ಹಿಡಿಯೋದಂತೂ ಸಿಕ್ಕಾಬಟ್ಟೆ ಕಷ್ಟ ಆಗೋಯಿತು. ಸೊ ಏನೋ ಒಂದು ಆಟ ಆಡೋಕ್ಕೆ ಕೊಟ್ಬಿಟ್ಟು ಅವನ ಜೊತೆ ನಾನು ಆಟ ಆಡಿಕೊಂಡು ಒಂದು 10 ನಿಮಿಷ ಕಾಲ ಕಳೆದೆ. ಅದಾದಮೇಲೆ ದರ್ಶನ ಮುಗೀತು. ಒಂದು ಸಂಗೀತ ಕಚೇರಿ ನಡೀತಾ ಇತ್ತು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನಾವು ನೈಟ್ 9 ಗಂಟೆಗೆ ರಿಟರ್ನ್ ಬಸ್ಸು ಬುಕ್ ಮಾಡ್ಕೊಂಡಿದ್ವಿ ಸ್ಲೀಪರ್ ಕೋಚ್ದು. ಸೊ 9 ಗಂಟೆಗೆಲ್ಲ ನಾವು ಬಂದು ಬಸ್ ಹತ್ತಿದ್ವಿ. ಬೆಳಗ್ಗೆ ಒಂದು 2:30-3 ಗಂಟೆ ಹೊತ್ತಿಗೆ ಮನೆಗೆ ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.